ನನಗೇನು ಬೇಕಾಗಿಲ್ಲ. ಅವ್ರ ಹತ್ರ ಒಂದು ಫೋಟೋ ತೊಗೊಂಡು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಒಂದು ಫೋಟೋ ತೊಗೊಂಡು ಹೋಗ್ತೀನಿ ಸರ್. ಯಾವಾಗ ಸರ್ ಹಾಕಿದ್ದೀರಾ? 10 ಡೇಸ್ ಆಯ್ತು ಸರ್. 10 ಡೇಸ್. ಯಾಕೆ ಇಷ್ಟೊಂದು ಅಭಿಮಾನ? ವೀಕ್ಷಕರೇ, ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಬಿಗ್ ಬಾಸ್ 3 ತಿಂಗಳ ಬಿಗ್ ಬಾಸ್ ಮುಗ್ದೇ ಹೋಯಿತು. ಬಿಗ್ ಬಾಸಲ್ಲಿ ವಿನ್ ಆಗಿರುವಂತಹ ಗಿಲ್ಲಿ ಮನೆ ಹತ್ರ ನಾವಿದ್ದೀವಿ. ನೀವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಜನಗಳು ಅದೇ ರೀತಿ ಗಿಲ್ಲಿಯವರು ಮೆರವಣಿಗೆ ಮೂಲಕ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಜನಗಳು ಸೇರ್ತಾ ಇದ್ದಾರೆ. ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ. ಹೇಳಿ, ಈಗ ಗಿಲ್ಲಿ ಅನ್ಕೊಂಡಾಗೆ ವಿನ್ ಆದರು ಹೇಳಿ ಸರ್. ಗಿಲ್ಲಿ ಅನ್ಕೊಂಡಂಗೆ ವಿನ್ ಆಯಿತು, ತುಂಬ ಖುಷಿ ಆಯಿತು. ನಾವು ಮಧ್ಯಾಹ್ನ 12 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀವಿ ಗಿಲ್ಲಿ ಅವ್ರಿಗೆ ನೋಡೋಕ್ಕೆ ಅಂತ. ಹಾಂ, ಎಷ್ಟು ಖುಷಿ ಇದೆ ಸರ್. ಅದಕ್ಕೆ ತುಂಬ ಖುಷಿ ಇದೆ ಸರ್, ಬೆಲೆನೇ ಕಟ್ಟೋಕ್ಕಾಗಲ್ಲ. ತುಂಬ ಖುಷಿ ಇದೆ. ನೋಡಿ ಒಂದು ವಿಶ್ ಮಾಡಿ ಅವ್ರಿಗೊಂದು ಫೋಟೋ ತಗೋಬಿಟ್ರೆ ನಮ್ಗೆ ಅಷ್ಟೇ ಸಂತೋಷ. ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಸರ್. ಇವರು ಸರ್, ಎಲ್ಲಿಯವರು ನೀವು? ಸರ್, ರಾಮನಗರ ಸರ್. ಓಕೆ, ಗಿಲ್ಲಿ ಟ್ಯಾಟೋ ಹಾಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ, ತೋರಿಸಿ. ಹೌದು ಸರ್. ಯಾವಾಗ ಸರ್ ಹಾಕಿದ್ದು? 10 ಡೇಸ್ ಆಯ್ತು ಸರ್. 10 ಡೇಸ್. ಯಾಕೆ ಇಷ್ಟೊಂದು ಅಭಿಮಾನ ಸರ್? ನನಗೆ ರೈತರ ಮಗ ಕಂಡ್ರೆ ಸಖತ್ ಪ್ರೀತಿ. ಅದಕ್ಕೋಸ್ಕರ ನಾನು ಗಿಲ್ಲಿಗೋಸ್ಕರ ನಾನು ಟ್ಯಾಟೋ ಹಾಕಿಸ್ಕೊಂಡೆ ಸರ್. ಅಷ್ಟೊಂದು ಯಾಕೆ ಅಭಿಮಾನ ಗಿಲ್ಲಿ ಟ್ಯಾಟೋ ಹಾಕೊಳ್ಳೋ ರೇಂಜ್ಗೆ ಅಂತ? ಸರ್, ಯಾಕೋಸ್ಕರ ಅಂತಂದರೆ ನಾನು ಒಬ್ಬ ರೈತನ ಮಗ. ಅವರು ರೈತರಾಗಿರೋದಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಇಷ್ಟಪಡ್ತೀನಿ. ಅವ್ರು ಮತ್ತೆ ಕಾಮಿಡಿ ಮಾಡೋದು ಮತ್ತೆ ಎಲ್ಲ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಟ್ಯಾಟೋ ಹಾಕಿಸ್ಕೊಂಡಿದ್ದೀನಿ ಸರ್. ಓಕೆ, ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದ್ದೀರಾ. ಹೇಗೆ ಆಡಿದ್ರು ಗಿಲ್ಲಿ ಒಳಗಡೆ? ಸರ್, ಸೂಪರ್ ಆಗಿ ಆಡಿದ್ರು ಸರ್. ಏನು ಇಷ್ಟ ಆಯ್ತು ಸರ್? ಕಾಮಿಡಿ ಎಲ್ಲ ಇಷ್ಟ ಆಯಿತು. ಮತ್ತು ಅವರು ಏನೇನು ಮಾಡ್ತಾರೆ ಅದೆಲ್ಲ ಇಷ್ಟ ಆಯಿತು ನನಗೆ. ಅದರಿಂದ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಅವರು ಕುರಿಗಳು ಸಾಕೋದು ಮತ್ತು ರೈತರ ಮಗ ಏನು ಕಷ್ಟ ಬಿದ್ದಿದ್ದಾರೆ ಅವರು, ಊಟಕ್ಕೋಸ್ಕರ ಏನೆಲ್ಲ ಪಟ್ಟಿದ್ದಾರೆ, ಅದಕ್ಕೋಸ್ಕರ ಸಖತ್ ಇಷ್ಟ ಸರ್ ನನಗೆ. ಓಕೆ, ಇದನ್ನು ಗಿಲ್ಲಿ ಅವ್ರಿಗೆ ತೋರಿಸ್ಬೇಕು ಅಂತ ಬಂದರೆ? ಹೌದು ಸರ್, ನನಗೇನು ಬೇಕಾಗಿಲ್ಲ. ಅವ್ರ ಹತ್ರ ಒಂದು ಫೋಟೋ ತೊಗೊಂಡು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಒಂದು ಫೋಟೋ ತೊಗೊಂಡು ಹೋಗ್ತೀನಿ ಸರ್. ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇನ್ನೊಬ್ರು ಟ್ಯಾಟೋ ಹಾಕೊಂಡಿರೋದು ನೋಡಿದ್ರಿ. ಅದಕ್ಕೆ ಕೂಡ ಅವ್ರು ಹೇಳಿದ್ರು ಈ ಟ್ಯಾಟೋಗೆ ನಾನು ಇದನ್ನಲ್ಲ ಅಂತ ಹೇಳ್ಬಿಟ್ಟು. ಸರ್, ಅದನ್ನು ಕೇಳಿದ್ದೀನಿ ನಾನು. ಅದನ್ನು ಕೇಳ್ಬಿಟ್ಟು ನಾನು ಮುಂದೆ ಹೋಗ್ಬಿಟ್ಟು ಟ್ಯಾಟೋ ಹಾಕಿಸ್ಕೊಂಡೆ ಸರ್. ಅವ್ರೇನಾದರೂ ಅನ್ಲಿ ಅಂತ ಹೇಳ್ಬಿಟ್ಟು ಟ್ಯಾಟೋ ಹಾಕಿಸ್ಕೊಂಡೆ. ಈಗ ಒಬ್ಬ ಹೀರೋ ರೇಂಜ್ಗೆ ಸೆಲೆಬ್ರಿಟಿಗಳ ಟ್ಯಾಟೋಗಳನ್ನ ಹಾಕ್ಸ್ಕೊಳ್ಳೋದು ನೀವು ನೋಡಿರ್ತೀರಾ. ಓಕೆ, ಈ ರೀತಿಯ ಒಬ್ಬ ಬಿಗ್ ಬಾಸ್ ವಿನ್ನರ್ಗೆ ಟ್ಯಾಟೋ ಹಾಕಿಸ್ಕೊಳ್ಳೋದು ಎಷ್ಟು ಅಪಾರವಾಗುತ್ತೆ. ನನಗೆ ಗೆಲ್ತಾರೆ ಅಂತ ಹೇಳ್ಬಿಟ್ಟು 1 ಮಂತ್ ಮುಂಚೆನೇ ನನಗೆ ಇನ್ಫಾರ್ಮೇಷನ್ ಇದಾಯಿತು, ಗೆಲ್ತಾರೆ ನಮ್ಮ ಬಿಗ್ ಬಾಸಲ್ಲಿ ಗಿಲ್ಲಿಯವರು ಅಂತ. ಅದಕ್ಕೋಸ್ಕರ ನಾನು ಖಂಡಿತವಾಗೂ ನಾನು ಟ್ಯಾಟೋ ಹಾಕಿಸ್ಕೊಂಡೆ ಸರ್. ಓಕೆ, ಈಗ ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದೀರಾ? ಹೌದು ಸರ್. ಓಕೆ, ಗಿಲ್ಲಿ ಹೇಗೆ ಬಂದಿದ್ದು 11 ಗಂಟೆಗೆ ಬಂದಿದ್ದು, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ 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 ಸರ್. ಓಕೆ ಸರ್.